ಶಿವಕುಮಾರ್ ಅವರೇ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಒಂದು ದಿವಸ ರೇಡ್ ಮಾಡಿ ಮಾಧ್ಯಮದವರಿಗೆ ಕೊಟ್ಟು ಮಕ್ಕಳಿಗೆ ವಾರ್ನ್ ಮಾಡಿಬಿಟ್ರೆ ಮುಗಿದು ಹೋಗಲಿಲ್ಲ. ನೀವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿಬಿಟ್ರಿ, ನನ್ನ ವಾರ್ಡ್ ಏನಿದೆ ಭಾಳ ಪ್ರತಿಷ್ಠಿತ ಶಾಲೆಗಳಿರುವಂಥ ವಾರ್ಡ್ ಅನ್ನುವಂಥದ್ದು. ಈಗ ಎಲ್ಲೋ ಒಂದು ಕಡೆ ಒಂದು ಅವೇರ್ನೆಸ್ ಕಾರ್ಯಕ್ರಮದ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಇಷ್ಟಾದ ನಂತರ ಸ್ನೂಕರ್ ಪಾರ್ಲರಲ್ಲಿ ಸ್ನೂಕರ್ ಆಡೋಕ್ಕೆ ಎನ್ಕರೇಜ್ ಮಾಡ್ಬೇಕು, ನಾವೇ ಮಾಡಬೇಕು. ಬಟ್ ಅದ್ರ ಕೇವಲ ಸ್ನೂಕರ್ ಮಾತ್ರ ಇರಬೇಕು. ಎಲ್ಲ ಸ್ನೂಕರ್ ಪಾರ್ಲರ್ ಸ್ನೂಕರ್ಗಳಿರಲಿ, ಸ್ಮೋಕರ್ಗಳು ಬೇಡ ಅಂತ ಎಲ್ಲ ಸ್ನೂಕರ್ ಪಾರ್ಲರ್ ಓನರ್ಸ್ಗೂ ಒಂದು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತದೆ. ನಮ್ಮ BBMP ಆಫೀಸರ್ಸ್ ಕಡೆಯಿಂದ ಒಂದು ಎಲ್ಲರಿಗೂ ಅವ್ರಿಗೆ ಅಡ್ವೈಸ್ ಮಾಡಿ ಈ ಥರ ಇದೆ ಅಂದ್ಬಿಟ್ಟು ಈ ಥರ ನೀವು ಕಂಟಿನ್ಯೂ ಮಾಡಲೇಬೇಕಂದ್ರೆ ಇನ್ನೂ ಒಂದು 5-6 ಕಡೆ ನನ್ನ ಮಾಹಿತಿ ಬಂದಿದೆ, ಈ ಥರ ಅಲ್ಲೂ ನಡೆಸ್ತಾರೆ ಅಂದ್ಬಿಟ್ಟು. ಅದು ನಿಜನ ಸುಳ್ಳ ಗೊತ್ತಿಲ್ಲ, ಅದು ಖಚಿತ ಪಡ್ಕೊಂಡು ಆಮೇಲೆ ರೇಡ್ ಮಾಡ್ಬೇಕಂತನೂ ಇದು ಮಾಡ್ಕೊಂಡಿದ್ದೀವಿ. ಅಲ್ಲ, ಈಗ ಸಾಧ್ಯ ಇಲ್ಲ. ಒಂದು ಕಡೆ ರೇಡ್ ಆದಮೇಲೆ ಎಲ್ಲರೂ ಅಲರ್ಟ್ ಆಗ್ತಾರೆ, ಕೆಲವು ದಿನಗಳ ಮಟ್ಟಿಗೆ ಇದು ನಿಂತು ಹೋಗ್ಬೋದು. ನಾನು ಹೇಳೋದು ಏನಂದರೆ, ಬರೀ ನೀವು ಅಂದರೆ ಮಾರೋರ ಮೇಲೆ ಹಿಡ್ತಾ ಇಡೋದ್ರಿಂದ ಇದನ್ನ ಕಂಪ್ಲೀಟಾಗಿ ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ. ಎಲ್ಲೋ ಒಂದು ಕಡೆ ಅದು ಕಿತ್ತಷ್ಟು ಚಿವಿತುಕೊಳ್ಳೋ ಕಳೆ ಇದ್ದಾಗದು ಈ ರೀತಿಯಾದಂಥ ದಂಧೆಗಳನ್ನೋದು ಎಲ್ಲೋ ಒಂದು ಕಡೆ ಶುರುವಾಗ್ಬಿಡುತ್ತೆ. ಯಾಕೆ ನೀವು ಸ್ಕೂಲ್ ಪ್ರಿನ್ಸಿಪಲ್ ಹತ್ರನೇ ಹೋಗಿ ಮಾತಾಡಿ, ಅಥವಾ ಅಲ್ಲಿ ಒಂದು ಪೇರೆಂಟ್ಸ್ ಮೀಟ್ ಅಂತ ಮಾಡಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ. ನನಗೊತ್ತು, ಒಬ್ಬ BBMP ಸದಸ್ಯರಾಗಿ ನಿಮಗೆ ಮಾಡೋದಕ್ಕೆ 1000 ಕೆಲಸ ಇರುತ್ತೆ, ಆದರೆ ಒಂದು ಸಾಮಾಜಿಕ ಸೇವೆ ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಯಾಕೆ ಕಾರ್ಯ ಮಾಡಬಾರ್ದು? ಇದನ್ನು ಡಿಸ್ಕಸ್ ಮಾಡಿದ್ವಿ, ನಮ್ಮ ಆಫೀಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಇನ್ಮೇಲೆ ಒಂದೊಂದು ಸ್ಕೂಲ್ ಪ್ರಿನ್ಸಿಪಲ್ಸ್ ಮೀಟ್ ಮಾಡಿ ಈ ಥರ ನೀವು ಅಕ್ಕಪಕ್ಕ ಏನು ನಡೀತದೆ ಅದನ್ನು ನೀವು ವಿಚಾರಿಸಿ, ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾಗಬೇಕು ಅದನ್ನು ನಮ್ಮ ಮಾಹಿತಿ ಕೊಡಿ. ಮತ್ತು ಪೊಲೀಸವ್ರು ಏನು ಮಾಡೋದು, ಪೊಲೀಸವ್ರಿಗೆ ಮಾಹಿತಿ ಕೊಡಿ. ಇಲ್ಲ ಪೊಲೀಸವರಾಗಲಿ BBMP ಆಫೀಸರ್ಸ್ ಆಗಲಿ ಅವ್ರಿಗೆ ಏನು ತಿಳಿಸ್ಬೇಕೋ ನಮ್ಮ ಮುಖಾಂತರ ತಿಳಿಸಿ. ನೀವು ಇನ್ಫಾರ್ಮೇಷನ್ ನಮ್ಗೆ ಕೊಟ್ಟರೆ ನಾವು ಅವರ ಕನ್ಸರ್ನ್ ಆಫೀಸರ್ಸ್ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ ಮಾತಾಡ್ತೀವಿ ಅಂತಲೂ ಅದು ಆ ಥರ ಡಿಸ್ಕಸ್ ಮಾಡೋಂತನೂ ಒಂದು ನಮ್ಮ BBMP ಆಫೀಸರ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬದಲಾವಣೆ ಆಗಬೇಕಾಗಿದೆ. ಈ ಬದಲಾವಣೆ ಸ್ನೂಕರ್ ಪಾಯಿಂಟ್ ಒಳಗಡೆಯಿಂದ ಆಗೋದಲ್ಲ, ಒಂದು ಶಾಲೆಯಿಂದ ಆಗಬೇಕು ಅಥವಾ ಮನೆಯಿಂದ ಆಗಬೇಕು. ಎರಡರಲ್ಲಿ ಒಂದು ಕಡೆ ಪ್ರಯತ್ನ ಮಾಡದೆ ಹೋದರೆ, ನೀವು ಒಂದು 7 ಹಿಲ್ಸ್ ಸ್ನೂಕರ್ ಸೆಂಟರ್ ಮೇಲೆ ದಾಳಿ ಮಾಡಿದ್ರೆ ಇನ್ನೆರಡರಲ್ಲಿ ನಡೀತಾ ಇರುತ್ತೆ, ಇನ್ನು 3ರಲ್ಲಿ ನಡೀತಾ ಇರ್ಬೋದು. ಮಕ್ಕಳಿಗೆ ಆ ಹೊಸ ಜಾಯಿಂಟ್ಗಳನ್ನು ಹುಡುಕೊಳ್ಳೋದು ಕಷ್ಟ ಅಲ್ಲ ಅಂತ. ಸೊ ಅಂಥದ್ದೊಂದು ಇನಿಷಿಯೇಟಿವ್ ನಿಮ್ಮ ಕಡೆಯಿಂದ ಆಗಲಿ ಅನ್ನುವಂಥ ನಿರೀಕ್ಷೆ ಜನರಿಗಿದೆ. ನಮ್ಮ ಕೈಲಾಗಿ ಪ್ರಯತ್ನ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಸೊ ಪ್ರಶಾಂತ್ ಅವರೇ, ಇದು ಇಲ್ಲಿಗೆ ನಿಂತು ಹೋಗಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ ನಿಮಗೆ? ನಿಂತೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ನಮ್ಮ ಕಣ್ಮುಂದೆ ಏನು ತಪ್ಪು ನಡೀತಾ ಇದೆ ಅದನ್ನ ಅವಾಯ್ಡ್ ಮಾಡೋಕ್ಕೆ ನಾವೇನು ಬೇಕು, ಯಾವ ಥರ ಅವಾಯ್ಡ್ ಮಾಡೋದು, ಇದು ಯಾವ ಥರ ಸ್ಟಾಪ್ ಮಾಡೋದು, ಆ ಥರ ಥಿಂಕ್ ಮಾಡಬೇಕು. ಇದು ಎಲ್ಲರದ್ದು ಕೆಲಸ. ಇದು ನಂದೊಬ್ಬಂದೇ ಅಲ್ಲ, ನನ್ನ ಕಣ್ಮುಂದೆ ಕಾಣಿಸ್ತು, ನನ್ನ ಕೈಯಲ್ಲಿ ಏನು ಮಾಡಬೇಕೋ ಮಾಡಿದೆ. ನಾನು ಮಿಕ್ಕಿದ್ದು ಎಲ್ಲರೂ ಅಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ಇನ್ನು ಮಾಡೋ ತಪ್ಪು. ಒಬ್ಬ ಸಿಗರೇಟ್ ಹೊಡಿತಾ ಇದ್ದಾನೆ ಹುಡುಗ, ಇದಕ್ಕೊಂದು ಎಕ್ಸ್ಕ್ಯೂಸ್ ಏನಂದರೆ, ಇವಾಗ ಪಕ್ಕದಲ್ಲಿ ಆಫೀಸರ್ಸ್ ಇದೆ, ಎಲ್ಲಿ ನಿಮಗೆ ಈ ಪಾರ್ಲರ್ ಪಕ್ಕದಲ್ಲಿ ಒಳ್ಳೊಳ್ಳೆ ಆಫೀಸ್ಗಳಿದೆ. ಆಫೀಸರ್ಸ್ ಆಫೀಸಲ್ಲಿ ಇದ್ದವ್ರು ಏನು ಮಾಡ್ತಿದ್ರು ನನ್ನ ಕ್ವಶನ್. ಟ್ರಾವೆಲ್ಸ್ ಇದೆ, ಒಳ್ಳೊಳ್ಳೆ ಆಫೀಸ್ಗಳಿದೆ. ಅವ್ರು ಯಾರು ನಿಮಗೆ ಆ ಬಿಲ್ಡಿಂಗ್ ಓನರ್ ಇದೆ, ಬಿಲ್ಡಿಂಗ್ ಓನರಲ್ಲಿ ನಿಯರ್ಲಿ ಒಂದು 50 ಆಫೀಸುಗಳಿದೆ. ಅಕ್ಕಪಕ್ಕ ಇರೋರು ಅವ್ರಿಗೆ ಮಾಹಿತಿ ಕೊಡೋಕ್ಕೆ ಅವ್ರಿಗೆ ಆಗಿಲ್ವಾ? ಬರೀ ಅವ್ರ ಮನೆ ಮಕ್ಕಳದ್ದು ಮಾತ್ರನೇ ಅವ್ರು ಯೋಚನೆ ಮಾಡೋದು. ಲಾಸ್ಟ್ ಟೈಮ್ ನಾನು ಸ್ಟೆಪ್ಸಿಂದ ಇಳಿದ್ಬಿಟ್ಟು ಬರ್ಬೇಕಾದ್ರೆ 3 ಜನ ಹುಡುಗಿರು, ಆಲ್ಮೋಸ್ಟ್ ಒಂದೇ ಏಜ್ ಅವ್ರಿಗೆ, ಡೈರೆಕ್ಟಾಗಿ ನಮ್ಮನ್ನ ನೋಡ್ಕೊಂಡು ಸಿಗರೇಟ್ ಹೊಡಿತಾ ಇದ್ದಾರೆ. ನನ್ನ ಜೊತೆಲಿ ಒಬ್ರು ಫ್ರೆಂಡ್ ಇದ್ರು, ಅವ್ರಿಗೆ ಒಂದು 40-45, ಅವ್ರಿಗೆ ಆ ಫಿಯರ್ ಅನ್ನೋದೇ ಇಲ್ಲ ಅವ್ರಿಗೆ. ಏನೋ ಜ್ಯೂಸ್ ಕುಡಿಯೋ ಥರ ಸಿಗರೇಟ್ ಹೊಡಿತಾ ಇದ್ದಾರೆ ಅವರು. ಇವಾಗ ಹೊಡೆದ್ರೆ ಅವ್ರಿಗೆ ರೌಡಿಸಮ್ ಮಾಡ್ತಾರೆ ಅಂತಾರೆ. ಇವಾಗ ಸ್ಕೂಲ್ ಮಕ್ಳಿಗೆ ಹೊಡೆದ್ರೆ ನೋಡು, ಚಿಕ್ಕ ಹುಡುಗಂಗೆ ಹೊಡೆದ್ರು, ಚಿಕ್ಕ ಹುಡುಗಿಗೆ ಹೊಡೆದ್ರು, ಚಿಕ್ಕ ಹುಡುಗಂಗೆ ಹೊಡೆದ್ರು ಅಂತ. ಅವ್ರು ಮಾಡೋ ತಪ್ಪು ಏನು, ಅವ್ರನ್ನ ನೋಡಿ ಇನ್ನು ಅಕ್ಕಪಕ್ಕ ಇರೋ ಮಕ್ಳು ಹಾಳಾಗೋಗುತ್ತೆ. ಅವನೇ ಮಾಡಿದ್ಮೇಲೆ ನಾನು ಮಾಡೋಣ ಬಿಡು, ಅದ್ರಲ್ಲಿ ಏನು ತಪ್ಪು, ಅದ್ರಲ್ಲಿ ಏನಿದೆ ಅಂತ ನೋಡೋಣ ಅಂತ ತಿಳ್ಕೊಳ್ತಾರೆ. ಈ ಥರನೇ ಹೋಗ್ತಿರುತ್ತೆ, ಇದೊಂಥರ ಚೈನ್ ಥರ. ಈ ಮಕ್ಕಳ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾನು ಹೇಳೋದು ಇಷ್ಟ, ದಯವಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ, ಅಟ್ಲೀಸ್ಟ್ ಸ್ಕೂಲಲ್ಲಿ ಒಂದು ಸಿಸ್ಟಮ್ ಶುರು ಮಾಡಬೇಕು. ಇವಾಗ ಬ್ಯಾಂಕಲ್ಲಿ ದುಡ್ಡು ಡ್ರಾ ಮಾಡಿದ ತಕ್ಷಣ ಹೆಂಗೆ ಮೆಸೇಜ್ ಬರುತ್ತೆ ನಮಗೆ, ಅಟೆಂಡೆನ್ಸ್ ಟೈಮಲ್ಲಿ ಅವ್ರಿಗೆ ಅಟೆಂಡೆನ್ಸ್ ಅಲ್ಲಿ ಬಂದು ಪ್ರೆಸೆಂಟ್ ಆಗಿಲ್ಲ ಅಂದರೆ ಇಮಿಡಿಯೇಟ್ ಆಬ್ಸೆಂಟ್, ಬಂದಿಲ್ಲ ನಿಮ್ಮ ಮಗ ಬಂದಿಲ್ಲ ಅನ್ನೋ ಥರ ಒಂದು ಮೆಸೇಜ್ ಬರಬೇಕು. ತಂದೆಗಿಲ್ಲ ತಾಯಿಗೆ ಬರಬೇಕು. ನೀವು ಸ್ಕೂಲ್ ಪೇರೆಂಟ್ಸ್ಗೆ ಅನ್ನೋದ್ರಿಂದ ಎಲ್ಲರ ಜನ ಕೇಳಿ
ಯಾರೇ ಮಕ್ಕಳು ನಮ್ಮ ಮಕ್ಳ ಥರ ಇದು ಮಾಡಿಕೊಂಡು ಮಕ್ಕಳು ಯಾವ ಅಲ್ಲಿ ಮಕ್ಕಳು ಎಲ್ಲಿ ಅಲ್ಲಿ ಏನು ತಪ್ಪು ತಪ್ಪು ಮಾಡಿದ್ರು ಅಟ್ಲೀಸ್ಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಇಲ್ಲ ಕನ್ಸರ್ನ್ ಅಲ್ಲಿ ಏರಿಯಾ ಲೋಕಲ್ ಕಾರ್ಪೊರೇಟ್ರಿಗೆ ಆಗಲಿ MLAs ಆಗಲಿ ಯಾರು ಇನ್ಫಾರ್ಮೇಷನ್ ಕೊಡಿ. ನಾವು ನಮ್ಮ ಏರಿಯಾದಲ್ಲಿ ಯಾವ ನಮ್ಮ ಕಾರ್ಪೊರೇಷನ್ ಕೆಲಸ ಒಂದೇ ಅಲ್ಲ, ಬೇರೆ ಆದಂಥ ಕೋಆಪ್ರೇಟ್ ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ. ಎಸ್ ಶಿವಕುಮಾರ್ ಅವರೇ, ನಾನು ನಿಮ್ಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಇಂಥದ್ದೊಂದು ಕೆಲಸ ಮಾಡೋದಕ್ಕೆ. ಪ್ರಶಾಂತ್, ನಿಮಗೂ ಕೂಡ ಅಭಿನಂದನೆಗಳು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇಂಥದ್ದೊಂದು ರೇಡ್ ಆಗೋದಕ್ಕೆ ಕಾರಣರಾದ್ರಿ. ಈ ಒಂದು ಚರ್ಚೆಯನ್ನು ಕೇಳಿಸ್ಕೊಂಡ ನಂತರ, ಈ ಒಂದು ಸ್ಟೋರಿನ ನೋಡಿದ ನಂತರ ಹದಿಹರೆಯದ ಮಕ್ಕಳ ಪೋಷಕರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬೆಳೆಯುತ್ತಿರುವ ಮಕ್ಕಳನ್ನು ಹೊಂದಿರುವಂಥ ಪೋಷಕರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಣ್ಣಿಡಿ, ನೀವೇನು ನಿಮ್ಮ ಮಕ್ಕಳ ಹಿಂದೆ ಬೇಹುಗಾರಿಕೆ ಮಾಡಬೇಕಾಗಿಲ್ಲ, ಸ್ಪೈಗಳನ್ನು ಬಿಡಬೇಕಾಗಿಲ್ಲ. ಆದರೆ ಮಗ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟ ಮೇಲೆ ಎಲ್ಲಿಗೆ ಹೋದ, ಮಗಳು ಸ್ಕೂಲಿಂದ ಹೊರಟ ಮೇಲೆ ಮನೆಗೆ ಎಷ್ಟೊತ್ತಿಗೆ ಬರ್ತಾ ಇದ್ದಾಳೆ, ಈ ಮಧ್ಯದಲ್ಲಿ ಅವಳಿಂದ ಅಥವಾ ಅವನಿಂದ ಸಿಗರೇಟಿನ ವಾಸನೆ ಬರ್ತಾ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಹುಕ್ಕಾದಂತಹ ಮಾದಕ ದ್ರವ್ಯಗಳ ವಾಸನೆ ಬರ್ತಾ ಇದೆಯಾ, ಇದರ ಮೇಲೆ ಒಂದು ಗಮನ ಇಟ್ಕೊಂಡಿರಿ. ಇಲ್ಲದೇ ಇದ್ದರೆ ಮಕ್ಕಳು ತುಂಬ ಬೇಗ ದಾರಿ ತಪ್ಪಿಬಿಡ್ತಾರೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.